ಇದರಲ್ಲಿ ತಪ್ಪೇನಿದೆ? ಪೆಟ್ರೋಲ್ ಡೀಸೆಲ್ ಅನ್ನ ಕೊರತೆ ಆಗ್ತಾ ಇದೆ. ಹೊರದೇಶದಲ್ಲಿ ಇವತ್ತು ನಾವು ಹೊರದೇಶದ ಮೇಲೆ ತೈಲಗಳಾದ ಹಾಗಾಗಿ ನಾವು ಅವರ ಮೇಲೆ ಆಶ್ರಯವನ್ನು ಹಚ್ಕೊಂಡಿದ್ದೇವೆ. ಅಲ್ಲಿ ಕೊರತೆ ಆದಾಗ, ಬೆಲೆ ಹೆಚ್ಚಾದಾಗ ಇಂಥವುಗಳನ್ನು ಕಡಿಮೆ ಮಾಡಬೇಕು. ಇವತ್ತು ವೆಹಿಕಲ್ಗಳು ಇವಿ ಬರ್ತಾ ಇರೋದು ಯಾಕೆ? ಇವೆಲ್ಲವನ್ನು ಕೊರತೆನ ನೀಗಿಸಲಿಕ್ಕೆ. ಆಮೇಲೆ ಚಿನ್ನದ ಬೆಲೆ ಯಾವ ಕಾಲಕ್ಕೆ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ನಾಳೆ ದಿವಸ ನೀವು ಹೆಚ್ಚಿನ ಚಿನ್ನವನ್ನು ತೆಗೆದು ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ಭರವಸೆ ಏನು? ಮತ್ತಷ್ಟು ಹೆಚ್ಚಬಹುದು ಅದರ ಬೆಲೆಗಳು ಅಂತ. ತಕ್ಷಣಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಇರತಕ್ಕಂಥ ಬೆಲೆ ನಾಳೆ ಸಾವಿರಗಳಿಗೆ ಬಂದುಬಿಟ್ರೆ ಆಗ ನಿಮ್ಮ ಪರಿಸ್ಥಿತಿ, ಹಣ ಕಳ್ಕೊಳ್ತೀರಲ್ವಾ? ಈ ಕಾರಣಗಳಿಂದ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯ ಮಾತುಗಳನ್ನು ಅವರು ಆಡಿದ್ದಾರೆ. ನೀವು ಜವಾಬ್ದಾರಿಯ ಮಾತುಗಳನ್ನು ಬೇಜವಾಬ್ದಾರಿತನದಿಂದ ನೀವು ವರ್ತನೆ ಮಾಡಿ ಅದನ್ನು ವಿರೋಧಿಸೋದಾದ್ರೆ ಅದಕ್ಕೆ ಜನರು ಉತ್ತರ ಕೊಡ್ತಾರೆ. ಪ್ರಧಾನಮಂತ್ರಿಗಳು ಅದನ್ನು ಉತ್ತರ ಕೊಡಬೇಕಾಗಿಲ್ಲ. ಅದು ಇಂಥ ಕ್ಷುಲ್ಲಕ ವಿಷಯಗಳಿಗೆ, ಕಾಂಗ್ರೆಸ್ನವರ ಹೇಳಿಕೆಗಳಿಗೆ ನಾವು ಕೂಡ ಉತ್ತರ ಕೊಡಬೇಕಾಗಿಲ್ಲ. ಅದನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದೇ ಸರಿ ಅಂತಕ್ಕಂಥದ್ದು. ಯಾಕೆ ಅಂತ ಇತ್ತೀಚೆಗೆ ನಿನ್ನೆನೂ ಹೇಳಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಅಂತಂದ್ರೆ ಎಂಥ ಪಕ್ಷ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಇವರು ಯಾರ್ಯಾರು ಕಾಂಗ್ರೆಸ್ನವರು, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನವರು, ಆಮೇಲೆ CPI, 2 ಕಮ್ಯುನಿಸ್ಟ್ ಗ್ರೂಪ್ಗಳು, CVK, ಇವರೆಲ್ಲರೂ ಇವತ್ತಿನ ತಮಿಳುನಾಡಿನಲ್ಲಿ ವಿಜಯ್ ಅವರಿಗೆ, TVKಗೆ ಯಾರ್ಯಾರು ಬೆಂಬಲ ಸೂಚಿಸಿದಾರೋ ಈಗ ಅವರೆಲ್ಲ ಜಾತ್ಯತೀತರು. ವಿಜಯ್ ಅವರು ಹೇಳಿದ್ದಾರೆ, ನಮ್ಮದು ಜಾತ್ಯತೀತ ನಡವಳಿಕೆ, ನಮ್ಮದು ಜಾತ್ಯತೀತ ಅಂದಮೇಲೆ ನಿಮ್ಮದು ಜಾತ್ಯತೀತ ಆದರೆ DMK ಮತ್ತು ಅಣ್ಣಾ DMK ಜಾತ್ಯತೀತ ಆಗಿರಲಿಲ್ವಾ? ಈಗ ಪ್ರಶ್ನೆ ಬರ್ತದೆ. ಮಾನ್ಯ ರಾಹುಲ್ ಗಾಂಧಿ ಅವರು DMK ಜೊತೆಯಲ್ಲಿ ಸೀಟ್ ಅಡ್ಜಸ್ಟ್ ಮಾಡಿಕೊಂಡು ಒಂದು ದಿವಸವೂ ಕೂಡ ಅವ್ರ ಜೊತೆಯಲ್ಲಿರಲಿಲ್ಲ. ಇದ್ದಕ್ಕಿದ್ದಾಗೆ 5 ಜನ ಗೆದ್ದವ್ರನ್ನ ರಾತ್ರೋರಾತ್ರಿ ಓಡಿಸಿ ನೀವಲ್ಲಿ ವಿಜಯ್ ಜೊತೆಯಲ್ಲಿ ಸೇರಿಸಿದ್ರಲ್ಲ, ಅದಕ್ಕೆ ಕಾಂಗ್ರೆಸ್ಸು ಕೃತಜ್ಞತೆ ಇಲ್ಲದ ಕಾಂಗ್ರೆಸ್ಸು ನಮ್ಮ ಜೊತೆಯಲ್ಲಿ ಇಷ್ಟು ದೀರ್ಘಕಾಲ ನಮ್ಮ ಜೊತೆಯಲ್ಲಿದ್ದು ಕೃತಜ್ಞತೆಯನ್ನು ಹೇಳಿದೆ. ನಮ್ಮ ಸಪೋರ್ಟ್ ಅಲ್ಲಿ 5 ಸೀಟ್ ಗೆದ್ದಿರೋದು ಅಂತ ಹೇಳಿದ್ದಾರೆ. ಇದು ನಿಮ್ಮ ಸ್ವಂತ ಗೆಲುವಲ್ಲ, ಅದು ನನ್ನ ಇನ್ಫ್ಲೂಯೆನ್ಸ್ ಅಲ್ಲಿ ನೀವು ಗೆದ್ದಿದ್ದು. ಈಗ ನಮಗೆ ಕೈ ಕೊಟ್ಟು ನೀವು ಅಲ್ಲಿ ಓಡೋಗಿದ್ದೀರಿ. ನಿಮ್ಮ ಕೈ ಸಿಂಬಲ್ಲು ನಮ್ಮ ಜೊತೆಯಲ್ಲಿ ಯಾವತ್ತು ಕೈಗೆ ಕೈ ಮಿಲಾಯಿಸಿ ಇರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಒಂದು ಕೈಯಲ್ಲಿ ನೀವು ಚೂರಿ ಇಟ್ಕೊಂಡಿದ್ರಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅನ್ನೋ ಮಾತನ್ನ ಸ್ಟಾಲಿನ್ ಅವರು ಹೇಳಿದ್ದಾರೆ. ಇದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನವರೀಗ? ಅಂದ್ರೆ ಚೂರಿ ಹಾಕೋ ಕಾಂಗ್ರೆಸ್ ಹಿಂದಿನಿಂದ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ಈಗ ಇವರು ಯಾರ್ಯಾರು ಸಪೋರ್ಟ್ ಕೊಟ್ಟಿದ್ದಾರೋ ಅವರೆಲ್ಲ ಈಗ ಅವ್ರ ಜೊತೆಯಲ್ಲೇ ಇದ್ದವರು, DMK ಜೊತೆಯಲ್ಲಿ. ಆಗ ಅವರು ವಿಜಯ್ ಅವರಿಗೆ ಜಾತ್ಯತೀತರು ಅಂತ ಅವಾಗ ಕನಸಿರ್ಲಿಲ್ಲ. ಈಗ ಅವರು ಜಾತ್ಯತೀತರಾಗ್ತಾರ ಅಂದಮೇಲೆ ಜಾತಿವಾದಿಗಳು ಬಂದು ನಿಮಗೆ ಕೈ ಜೋಡಿಸಿದ್ದಾರೆ ಅಂತಂದ್ರೆ ನೀವು ಜಾತಿವಾದಿಗಳೇ. ಇದನ್ನ ಬಹಳ ಸ್ಪಷ್ಟವಾಗಿ ಜನ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮದು ಸ್ಪಷ್ಟ ಇದೆ, ಇಡೀ ದೇಶದಲ್ಲಿ ಹಿಂದುತ್ವ, ಬಂಧುತ್ವ ಮತ್ತು ಸಿಂಧುತ್ವ, ಹಿಂದುತ್ವ, ಬಂಧುತ್ವ, ಸಿಂಧುತ್ವಗಳನ್ನ ಪರಿಪಾಲಿಸತಕ್ಕಂಥವ್ರು ನಾವು. ಹಿಂದುತ್ವ ನಮ್ಮ ಅಸ್ಮಿತೆ, ನಾವು ಅದನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಈ ದೇಶವನ್ನ ನಾವು ಹಿಂದೂ ರಾಷ್ಟ್ರವಾಗಿಯೇ ನೋಡ್ತೇವೆ. ಬಂಧುತ್ವ ಅಂತಂದ್ರೆ ಏನು ಅಂದ್ರೆ ನಮಗೆ ಜಾತಿಯಾಗ್ಲಿ, ಧರ್ಮವಾಗ್ಲಿ, ಭಾಷೆ ಆಗಲಿ ಭೇದ ಭಾವಗಳಿಲ್ಲ. ಸರ್ವರನ್ನೂ ಕೂಡ ವ್ಯಾಪಿಸಿರ್ತಕ್ಕಂಥ ಒಂದು ಸಂಘಟನೆ ನಮ್ಮದು ಭಾರತೀಯ ಜನತಾ ಪಕ್ಷ. ಅದಕ್ಕೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ಮಾತನ್ನ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು. ಹಿಂದುತ್ವ, ಬಂಧುತ್ವ ಎರಡನ್ನೂ ಜೊತೆಯಲ್ಲಿಟ್ಕೊಂಡು ಸಿಂಧುತ್ವವನ್ನು ನಾವು ಕೇಳ್ತೇವೆ. ಯಾಕೆಂತಂದ್ರೆ
ನಮಗೂ ಖಾತ್ರಿ ಆಗಬೇಕು ನಮ್ಮವರು ಯಾರು ಹೊರಗಡೆಯವರು ಯಾರು ಅಂತ. ಆ ಸಿಂಧುತ್ವವನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ನಾವು ಖಾತ್ರಿ ಮಾಡ್ಕೊಳ್ಬೇಕಲ್ಲ. ಅವರು ನಮ್ಮವರಾಗಿದ್ರೆ ಸರಿ, ಇಲ್ಲ ಅಂತಂತಂದ್ರೆ ಅವರು ಹೊರಗಡೆಯವರಾಗಿದ್ರೆ ಅವರನ್ನ ಹೊರಗಡೆ ಕಳಿಸದೆ ನಾವು ಬಿಡೋದೇ ಇಲ್ಲ. ಆ ಕಾರಣಕ್ಕೆ ಇವತ್ತು ಜನ ನಮ್ಮನ್ನ ಬಯಸ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕತ್ವ ಮತ್ತು ಮೋದಿಜಿಯವರ ನಾಯಕತ್ವವನ್ನ ಬೆಂಬಲಿಸ್ತಾರೆ. ಇದೇ ಕಾರಣಕ್ಕೆ ಇವತ್ತು ಭವಿಷ್ಯ ಇನ್ನೇನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವವಾದ ಗೆಲುವನ್ನ ಜನ ನಮಗೆ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಇವತ್ತು ನಾನು ಹೇಳ್ತೇನೆ, ಭವಿಷ್ಯ ಪಶ್ಚಿಮ ಬಂಗಾಳದ ಗೆಲುವು ಮತ್ತೊಂದು ದೇಶವನ್ನೇ ಗೆದ್ದ ಅಂತ ಗೆಲುವು ನಮ್ಗೆ. ಇಲ್ಲ ಅಂತಂದ್ರೆ ಭವಿಷ್ಯ ಅದನ್ನು ನಾವು ಕಳ್ಕೊಳ್ತಿದ್ವಿ. ಆ ಪರಿಸ್ಥಿತಿಗೆ ಇವತ್ತು ಅದು ಬಂದಿತ್ತು. ಈಗ ನಿಮಗೂ ಕೂಡ ಎಲ್ಲರಿಗೂ ಕೂಡ ಅರಿವಾಗ್ತಾ ಇದೆ. ಅಲ್ಲಿ ನಮ್ಮ ಪಕ್ಷ ಗೆದ್ದ ಮೇಲೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಬದಲಾಗ್ತಿದೆ. ಆಟೋ ಚಾಲಕರು ಹೇಳ್ತಾರೆ, ಅಪ್ಪ ನಮ್ಗೆ ಈಗ ಉಸಿರಾಡ್ತಾ ಇದ್ದೇವೆ. ಲಾರಿ ಮಾಲೀಕರು ಚಾಲಕರು ಹೇಳ್ತಾರೆ, ನಾವು ಇಲ್ಲಿಂದ 100 ಕಿಲೋಮೀಟರ್ ಸಂಚರಿಸಬೇಕಂದ್ರೆ ಎಂತೆಂಥ ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು. ಈಗ ನೋಡಿ ನಮ್ಮ ಪರಿಸ್ಥಿತಿ, ನಮಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ಈ ಭಾವನೆಗಳು ಯಾರಿಂದ ಕೊಡ್ಲಿಕ್ಕೆ ಸಾಧ್ಯ ಇತ್ತು? ಇದನ್ನ ಮೋದಿಯವರಲ್ಲದೆ, ಅಮಿತ್ ಶಾ ಅವರಲ್ಲದೆ, ಭಾರತೀಯ ಜನತಾ ಪಕ್ಷ ಅಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಇದನ್ನ ಇವತ್ತು ಜನನೂ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಆಗಬೇಕಾಗಿರೋದು ಕಾಂಗ್ರೆಸ್ನವರಿಗೆ ಮಾತ್ರ. ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂತಂದ್ರೆ ಅವರ ಅಪ್ಪರ್ ಚೇಂಬರ್ ಟೋಟಲಿ ಎಂಟಿ, ಖಾಲಿ ಇದೆ. ಅವರಿಗೆ ಬ್ರೈನ್ಲೆಸ್. ಅವರು ಎಲ್ಲರೂ ಹೇಳ್ತಾರಲ್ಲ ಶುಗರ್ಲೆಸ್, ಬೋನ್ಲೆಸ್ ಅಂದಾಗ ಅವ್ರು ಬ್ರೈನ್ಲೆಸ್ ಅಲ್ವಾ. ಆ ಕಾರಣ